ಸಣ್ಣ ವಿಷಯಕ್ಕೂ ಸೂಸೈಡ್ ಮಾಡ್ಕೊಂಡು ಟ್ರೈ ಮಾಡ್ತೀನಿ. ನೆಕ್ಸ್ಟ್ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಅದನ್ನೆಲ್ಲ ಹೇಳಿ ಸಿಂಪತಿ ತಗೋಣ ಅಂತ. ಫ್ರೆಂಡ್ಸ್ ಹೆಂಡತಿರ್ಗೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಬೇಕಂತ ಹೋಗಿ ನಾನೇ ಪ್ರಪೋಸ್ ಮಾಡ್ತೀನಿ. ಹಂಗಾದ್ರೂ ಅವ್ರು ಲಾಯಲ್ ಆಗಿದಾರ ಇಲ್ಲ ಅಂತ ಚೆಕ್ ಮಾಡಕ್ಕೆ. ಸತಿ RCB ಕಪ್ ಗೆಲ್ದಿರ್ಲಿ ಅಂತ ಡೈಲಿ ದೇವ್ರ ಹತ್ರ ಬೇಡ್ಕೋತೀನಿ. ದೇವ್ರ ನಾವು ಮಿಡ್ಲ್ ಕ್ಲಾಸ್ ಅವ್ರು ಬೇಡ್ಕೊಂಡಿದ್ಕೆಲ್ಲ ಉಲ್ಟಾನೆ ಮಾಡ್ಸಾಯ್ತಾನೆ. ಡೈವರ್ಸ್ ಆಗಿರೋ ನಮ್ ಚಿಕ್ಕಮ್ಮನ ನಾನೇ ಮದ್ವೆ ಆದೆ. ಮತ್ತೆ ಹೊರಗಿನವ್ರನ್ನ ನಂಬಿ ಅವ್ರು ಮೋಸ ಹೋಗಿರ್ಲಿ ಅಂತ. ನನ್ ಕೈಲಿ ಏನು ಕಿತ್ಕೊಳಕ್ ಆಗ್ದಿದ್ರು ನಮ್ಮ ನನ್ ಮುಟ್ಟಿದ್ರೆ ಏನಾಗುತ್ತೆ ಗೊತ್ತಾ ಅಂತ ಕೇಳ್ತೀನಿ. ಹೇಳ್ದಾಗ ಒದೆ ಬಿದ್ದಾದ್ರೂ ನಂಗಿರೋ ತಿಕ್ಕಾಗಂಚರಿ ಕಮ್ಮಿ ಆಗ್ಲಿ ಅಂತ. ಊರಲ್ಲಿರೋ ವೇಶ್ಯರ್ನೆಲ್ಲ ಹಿಡಿದು ನನ್ನ ಫ್ರೆಂಡ್ಸಿಗೆ ಮದ್ವೆ ಮಾಡುತ್ತೆ. ಹಂಗಾದ್ರೂ ಊರಲ್ಲಿ ವೇಶ್ಯಾವಟಿಕೆ ನಿಲ್ಲಿ ಅಂತ. ನನ್ನ ಫ್ರೆಂಡ್ 2 ಕೈಯೂ ನಾನೇ ಕಡ್ದಾಕ್ದೆ. ಇನ್ಮೇಲಾದ್ರೂ ಅವ್ನು ಹೊಡ್ಕೊಳ್ಳೋದ್ ನಿಲ್ಲಿಸ್ಲಿ ಅಂತ. ಸೆಕ್ಸ್ ಚೇಂಜ್ ಆಪರೇಷನ್ ಮಾಡಿಸ್ಕೊಂಡು ಗಂಡ್ಸಾಗಿದ್ದವನು ಹೆಂಗ್ಸಾಗಿ ಟ್ರೈ ಮಾಡ್ತೀನಿ. ನನಗೂ ಎಲ್ಲೋ ಫ್ರೀ ಸಿಗ್ಲಿ ಅಂತ. ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ ವಿಡಿಯೋಸ್ ಚೆನ್ನಾಗಿದೆ ಅಂತ ಯಾವ್ದೇ ಹುಡುಗಿ ಮೆಸೇಜ್ ಮಾಡಿದ್ರು ಅವಳ ಪಟಾಯಿಸ್ಕೊಳಕ್ ಟ್ರೈ ಮಾಡ್ತೀನಿ. ಟಿಂಡರ್ ಪ್ರೀಮಿಯಂ ಯಾವನ್ರಿ ದುಡ್ಡು ಕಟ್ತಾನೆ. ಬೇಕಂತ ನಮ್ಮ ಅಪ್ಪನ ಗಾಡಿ ಬ್ರೇಕ್ ನಾನೇ ಫೇಲ್ ಮಾಡಿದೆ. ಹಂಗಾದ್ರೂ ಹಳೆ ಗಾಡಿ ಹೋಗಿ ನಮ್ಮ ಮನೆಗೆ ಹೊಸ ಗಾಡಿ ಬರ್ಲಿ ಅಂತ. ಬೇಕಂತ PUC ಎಕ್ಸಾಮ್ ನ ಫೇಲ್ ಆದೆ. ಹಂಗಾದ್ರೂ ನಮ್ ರಿಲೇಟಿವ್ಸ್ ಖುಷಿ ಪಡ್ಲಿ ಅಂತ. ಹುಡುಗಿನ ನಂಬಿಸಿ ನಾನೇ ಮೋಸ ಮಾಡಿದೆ. ಮತ್ತೆ ಲೈಫಲ್ಲಿ ಲವ್ ಗಿವ್ ಅನ್ಕೊಂಡು ಅವ್ಳು ಟೈಮ್ ಪಾಸ್ ಮಾಡದೇ ಇರ್ಲಿ ಅಂತ. ಬೇಕಂತ ಭರತನ ಅಕೌಂಟ್ ನಾನೇ ರಿಪೋರ್ಟ್ ಮಾಡ್ತೀನಿ. ಡೈಲಿ ಬೆಳಿಗ್ಗೆ ಇದು ಕಂಟೆಂಟ್ ಅಂತ ಒಂದು ತಲೆ ಕೆಡಿಸ್ಕೊಂಡಿರ್ಲಿ ಅಂತ. ಅದಕ್ಕೆ ಮಗ ಫಾಲೋವರ್ಸ್ ಬರ್ತಿಲ್ಲ. ಮತ್ತೆ ಇನ್ನೇನು